ಒನ್ ಸ್ಮಾಲ್ ಪಾಸಿಟಿವ್ ಥಾಟ್ ಇನ್ ದ ಮಾರ್ನಿಂಗ್ ಕ್ಯಾನ್ ಚೇಂಜ್ ಯುವರ್ ಎಂಟೈರ್ ಡೇ. ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನು ನೆನೆಯುತ್ತಾ, ನಾನು ಈ ದಿನ ಏನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಯೋಚನೆಯೊಂದಿಗೆ ನಮ್ಮ ದಿನವನ್ನು ಶುರು ಮಾಡಬೇಕು. ಆಗ ನಮ್ಮ ಇಡೀ ದಿನ ಒಳಿತಾಗಿರುತ್ತದೆ. ನಾವು ಅಂದುಕೊಂಡ ಯೋಚನೆಯೊಂದಿಗೆ ಆ ದಿನ ಸಾಗುತ್ತದೆ. ಹಾಗಾಗಿ ಒಂದು ಪಾಸಿಟಿವ್ ಥಾಟ್, ಒಂದು ಪಾಸಿಟಿವ್ ಯೋಚನೆ ನಮ್ಮ ದಿನವನ್ನೇ ಬದಲಾಯಿಸಬಹುದು. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ಡೋಂಟ್ ಕ್ವೆಶ್ಚನ್ ಇಟ್, ಟ್ರಸ್ಟ್ ಇಟ್. ಹೌದು, ನಮ್ಮ ಜೀವನದಲ್ಲಿ ಯಾವುದೇ ಸಂದರ್ಭಗಳು ಎದುರಾದರೂ ಕೂಡ ಅದು ಒಂದು ಕಾರಣಕ್ಕೆ ನಡೆಯುತ್ತೆ. ಆ ಕಾರಣ ಆ ಸಂದರ್ಭದಲ್ಲಿ ತಿಳಿಯದೇ ಇದ್ದರೂ ಮುಂದಾಗುವ ಒಳ್ಳೆಯ ಘಟನೆಗೆ ನಾವು ಕಾಯ್ತಾ ಇರಬೇಕು. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಾವು ಮನಸ್ಪೂರ್ವಕವಾಗಿ ಸ್ವೀಕರಿಸುತ್ತಾ, ಯಾವುದೇ ಪ್ರಶ್ನೆ ಮಾಡದೆ ಅದೆಲ್ಲವೂ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಅನ್ನೋ ಒಂದು ಯೋಚನೆಯೊಂದಿಗೆ ಎಲ್ಲವೂ ನಡೆಯುವುದು ಕೂಡ ಒಂದು ಕಾರಣಕ್ಕಾಗಿ ಅನ್ನೋ ಒಂದು ಮನಸ್ಸಿನೊಂದಿಗೆ ಅದನ್ನು ಸ್ವೀಕರಿಸಬೇಕು. ಫೇಲ್ಯೂರ್ ಈಸ್ ನಾಟ್ ದ ಆಪೋಸಿಟ್ ಆಫ್ ಸಕ್ಸಸ್, ಇಟ್ಸ್ ಪಾರ್ಟ್ ಆಫ್ ಸಕ್ಸಸ್. ಸೊ ನಾವೆಲ್ಲ ಯಾವುದೋ ಒಂದು ಕೆಲಸದಲ್ಲಿ ಸೋಲಾಯಿತು, ಫೇಲ್ಯೂರ್ ಆಯಿತು ಅಂದ ತಕ್ಷಣ ನಾವು ಆ ಕೆಲಸವನ್ನೇ ಬಿಡುತ್ತೇವೆ. ಆದರೆ ಫೇಲ್ಯೂರ್ ಅನ್ನೋದು ಸಕ್ಸಸ್ನ ಒಂದು ಸ್ಟೆಪ್ ಅನ್ನೋದು ಮರಿಬಾರ್ದು. ಅದೊಂದು ಸಕ್ಸಸ್ನ ಪಾರ್ಟ್ ಅನ್ನೋದನ್ನು ನಾವು ಮರೆಯಬಾರದು. ನಮ್ಮ ಸಕ್ಸಸ್ನ ದಾರಿಯಲ್ಲಿ ಎಷ್ಟೇ ತೊಂದರೆಗಳು, ಎಷ್ಟೇ ಅಡಚಣೆಗಳು ಬಂದರೂ ಕೂಡ ಅದನ್ನು ನಾವು ತಾಳ್ಮೆಯಿಂದ ಎದುರಿಸಿ ಮುಂದೆ ಸಾಗಿದರೆ ಸಕ್ಸಸ್ ಅನ್ನೋದು ಖಚಿತವಾಗಿರುತ್ತೆ. ಡೋಂಟ್ ಬಿ ಅಫ್ರೈಡ್ ಟು ಫೇಲ್, ಬಿ ಅಫ್ರೈಡ್ ನಾಟ್ ಟು ಟ್ರೈ. ನಾವು ಫೇಲ್ ಆದ್ವಿ, ವಿಫಲ ಆದ್ವಿ, ಜೀವನದಲ್ಲಿ ನಮಗೆ ಸೋಲಾಯಿತು ಅಂತ ನಾವು ಹೆದರಬಾರದು. ಆದರೆ ನಾವು ಯಾವುದಕ್ಕೆ ಹೆದರಬೇಕು ಎಂದರೆ, ತಿರುಗಿ ಪ್ರಯತ್ನ ಪಡುವುದಿಲ್ಲ ಎಂದರೆ ಅಥವಾ ಪ್ರಯತ್ನ ಪಡಲಿಲ್ಲ ಎಂದು ನಾವು ಹೆದರಬೇಕು. ಹಾಗಾಗಿ ಫೇಲ್ ಅಥವಾ ಸೋಲು ಎನ್ನುವುದು ಕೊನೆಯಲ್ಲ. ಪ್ರಯತ್ನ ಎನ್ನುವುದು ಹರಿಯುವ ನೀರಾಗಬೇಕು, ಎಂದಿಗೂ ನಿಲ್ಲಬಾರದು.